22ನೇ ಚಾಪ್ಟರ್. ಎಸ್, ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಪೆನ್ನು ಬುಕ್ ಏನಾದರೂ ಇದೆಯಾ ನಿಮ್ಮ ಹತ್ರ? ಇದೆಯಾ? ಓಕೆ. ಈ ನೋಡಿ ಯಾವ ಥರ ಅದೇ ಟಿಪ್ಸು. ಎಕ್ಸಾಮಲ್ಲಿ ಅಷ್ಟೇ ಆಡಿಯೋ ಪ್ಲೇ ಮಾಡ್ತಾರೆ. ಏನು ಮಾಡಿ ಅಂದರೆ ಕಣ್ಣು ಮುಚ್ಕೊಂಡು ಕೇಳಿ. ಅಲ್ಲದೆ ಯಾವಾಗಲೂ ಬರೀ ಹುಡುಗ ಹುಡುಗಿ ಬರ್ತಾರೆ, ಅದು ತಲೆಯಿರಲಿ. ಆಮೇಲೆ ಆ್ಯಕ್ಷನ್ನು, ಅಲ್ಲೇನು ಆ್ಯಕ್ಷನ್ ನಡೀತಿದೆ ಅನ್ನೋದು ಗಮನದಲ್ಲಿರಲಿ. ಮಸ್ಸು ವರ್ಬ್ ನೋಡಿ. ಓಕೆನಾ? ಓಕೆ, ಪ್ಲೇ ಮಾಡ್ತೀನಿ.第22課1番1、あなたが生まれた町はどこですか？2、今一番欲しいものは何ですか？3、家族でメガネをかけている人がいますか？4、今車を買うお金がありますか？5、レストランで食べる料理とうちで食べる料理とどちらが好きですか？ಓಕೆ, ಫಸ್ಟ್ ಏನು ಮಾಡೋಣ.第22課1番1、あなたが生まれた町はどこですか？ಹಾಂ, あなたが生まれた町がどこですか？ಹಾಂ, あなたが生まれた町がどこですか? ಅರ್ಥ ಆಯ್ತಾ? ಉಮಾರೆ ಮಸ್, ಹುಡ್ತೀನಿ. ಸೊ ಇಲ್ಲಿ ನೀವು ಹುಟ್ಟಿದ ಊರು ಯಾವುದು? ದೊಕೋ ದೇಸ್ಕ ಇಲ್ಲ ದೊಚ್ಚ. ನೀವು ಹುಟ್ಟಿದ ಊರು ಯಾವುದು? 2、今一番欲しいものは何ですか？今一番欲しいものは何ですか？ ಹಾಂ, ಈಗ欲しいものಹೊಶಿಮೋನ. ಯಾವುದು? ಹಾಂ, ಈಗ ತುಂಬ ಬೇಕಾದ ವಸ್ತು ಯಾವುದು? ಇಮ, ಹಾಂ, ಮೋನೋ ಅಂದರೆ ವಸ್ತು. ಇಮ ಇಚಿಬಾನ್ ಹೊಶಿ ಮೋನೋವ ನಾನ್ ದೇಸ್ಕ? ಹೊಶಿ, ಹಾಂ, ಹೊಶಿ ದೇಸ್ ಅಂತೀವಲ್ಲ ಅದೇ. ಹಾಂ, ಮೋನೋ ಅಂದರೆ ವಸ್ತು. ಎಂಥ ವಸ್ತು? ಬೇಕಾದ ವಸ್ತು. ನಂಬರ್ 1 ಬೇಕಾದ ವಸ್ತು ಯಾವುದು ಈಗ? ಇಮ ಇಚಿಬಾನ್ ಹೊಶಿ ಮೋನೋವ ನಾನ್ ದೇಸ್ಕ? 3、ಯಾವ್ದಾರ ಇದೆಯಾ ನಾನ್ ದೇಸ್ಕ? ಮನೆ, ದುಡ್ಡು, ಗರ್ಲ್ಫ್ರೆಂಡು? ಒಕಾನೆ ದೆಸ್. ಹಾಂ, ಒಕಾನೆ ದೆಸ್. ಎಸ್, ದುಡ್ಡು. ನೆಕ್ಸ್ಟ್.家族でメガネをかけている人がいますか？ಹಾಂ, ಕನ್ನಡಕ. ಫ್ಯಾಮಿಲಿ ಜೊತೆ. ಫ್ಯಾಮಿಲಿ ಜೊತೆ ಅಲ್ಲ, ಕಜೋಕುದೆ. ಹಾಂ, ಓಕೆ, ಕಜೋಕುದೆ. ಹಾಂ, ಫ್ಯಾಮಿಲಿಯಲ್ಲಿ ಏನು ಕನ್ನಡಕವನ್ನು ಹಾಕೊಂಡಿರುವ ವ್ಯಕ್ತಿ ಇದ್ದಾರಾ ಅಂತ. ಕಜೋಕುದೆ ಮೆಗಾನೆ ಓ ಕಕೆತಿರು ಹಿತೋಗ ಇಮಾಸ್ಕ? ನೆಕ್ಸ್ಟ್. 4、今車を買うお金がありますか？ಹಾಂ, ಈಗ ಕಾರು. ಹಾಂ, ಈಗ ಇನ್ನೊಂದು ಮಾಡಲ. 4、今車を買うお金がありますか？ಹಾಂ, お金がありますか？ಇಮ ಕುರುಮಾ ಓ ಕಾವು ಒಕಾನೆಗ ಅರಿಮಸ್ಕ? ಸೊ ದುಡ್ಡಿದೆಯಾ ಅಂತ ಕೇಳ್ತಿದ್ದಾರೆ ನಿಮ್ಮ. ತಗೊಳ್ಳೋ ದುಡ್ಡು. ಎಸ್, ನಿಮ್ಮ ಹತ್ರ ಕಾರನ್ನು ತೊಗೊಳುವ ದುಡ್ಡಿದೆಯಾ ಅಂತ ಅಲ್ವಾ? ಕಾವು ಕೈಮಸ್ ತೊಗೊತೀನಿ ಅಲ್ವಾ, ಖರೀದಿ ಮಾಡ್ತೀನಿ. ಸೊ ನಿಮ್ಮ ಹತ್ರ ಕಾರನ್ನು ಖರೀದಿ ಮಾಡೋ ದುಡ್ಡಿದೆಯಾ ಅಂತ. ಎಸ್. 5、レストランで食べる料理とうちで食べる料理とどちらが好きですか？ಹಾಂ, ಸೊ ದೊಡ್ಡದಿದೆ, ಅದರ ಅರ್ಥ ಆಗಿರ್ಬೋದು ಅಂತ. ರೆಸ್ಟೋರೆಂಟ್ ಅಲ್ಲಿ ಮಾಡಿದ ಅಡಿಗೆ ಮತ್ತು ಮಾಡಿದ ಅಡಿಗೆ ಯಾವುದು ಇಷ್ಟ? ಹಾಂ, ಪರವಾಗಿಲ್ಲ, ಅಷ್ಟು ದೊಡ್ಡ ಸೆಂಟೆನ್ಸ್ನ ಅರ್ಥ ಮಾಡ್ಕೊಂಡು ಒಂದೇ ಶಾರ್ಟಾಗಿ. ಎಸ್, ಯಾವ್ದು ಇಷ್ಟ? ಉಚಿದ ಉಚಿ ರೋರಿಗ ಸುತ್ತಿದೆ. ಏನು ಹೇಳಿ? ಅಂದರೆ ಮನೇಲಿ ಮಾಡಿದ ಅಡುಗೆ ಇಷ್ಟ. ಹಾಂ, ಅಷ್ಟೇ, ಅದನ್ನೇ ಹೇಳ್ಬಿಡಿ ಜಪನೀಸಲ್ಲಿ.
ಡಿಟೋ. ಮನೆಯಲ್ಲಿ ಉಚಿದೆ ಹಾಂ, ಉಚಿದೆ ಮಾಡಿದ ಇಲ್ಲಿ ಸುಕುರಿಮಸ್. ಸುರು ಸುರು ರಿಯೋ ಶಿಮಸ್. ಓಕೆ, ಹೇಳ್ಬೋದು, ಹಂಗೆ ಹೇಳ್ಬೋದು. ಹಾಂ, ಹೇಳಿ. ಉಚಿದೆ ಸುರು ರೋರಿ ಓ ಸುಕಿದೆಸ್. ಓ ಸುಕಿದೆಸ್ ಅಲ್ಲ, ಇದು ಯಾವಾಗಲೂ ಗಾ ಸುಕಿದೆಸ್. ರೋರಿಗಾ ಸುಕಿದೆಸ್. ಹಾಂ, ಗಾ ಸುಕಿದೆಸ್. ಓ ಸುಕಿದೆಸ್ ಅಂತ ಹೇಳಲ್ಲ, ಓ ಮಸ್ ಅಂತ ಹೇಳ್ತೀವಿ. ಅನ್ನು ಮಾಡ್ತೀನಿ. ಓಕೆ ಓಕೆ, ನೆಕ್ಸ್ಟ್ ಹೋಗೋಣ.2番 ಓಕೆ, ಇದು ಒಂದೊಂದೇ ಕೇಳೋಣ. ಫಸ್ಟ್ ಕೇಳ್ತೀನಿ. ಏನು ಮಾಡಿ ಅಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮ್ಗೆ ಏನು ಅರ್ಥ ಆಯಿತು ಅಂತ. ಹುಡುಗ ಏನು ಹೇಳ್ದ, ಹುಡುಗಿ ಏನು ಹೇಳ್ದ, ಬರೀ ಒಂದು ಪದದಲ್ಲಿ ಬರ್ಕೊಳ್ಳಿ ಅಷ್ಟೇ. ಆಮೇಲೆ ನಿಮ್ಗೆ ಅನಿಸಿದ್ನ ಹೇಳಿ, ಎಸ್ಸೋ ನೋನೋ ಅಂತ. 1、これ私が作ったケーキですけどいかがですか？いただきます。チョコレートケーキですね。美味しいですね。女の人はチョコレートケーキを作りました。ಕರೆಕ್ಟ್. ಓ ನೈಸ್. ಹೇಗೆ? ಅಂದ್ರೆ ಚಾಕ್ಲೇಟ್ ಕೇಕು ಅಂತ ಬಂತು, ಹಾಂ ಡಿಲಿಷಿಯಸ್ ಆಗಿದೆ ಅಂತ ಬಂತು. ಹಾಂ, ಓಕೆ, ಪರವಾಗಿಲ್ಲ. ಒಂದು ಲೆವೆಲಿಗೆ ಅರ್ಥ ಮಾಡ್ಕೊಂಡಿದ್ರೆ. ಬಟ್ ನೋಡಿ, ಸರಿಯಾದ ಉತ್ತರ ಕೊಡ್ರಿ. ಏನು ಅಂದರೆ, ಇವನು ಅದೇ ಅವಳು ಕೊಡ್ತಾಳೆ ಕೇಕು, ಪ್ರಿಪೇರ್ ಮಾಡಿ ಕೊಡ್ತಾಳೆ ತಿನ್ನು ಅಂತ. ಇವನು ತಿಂದ್ಬಿಟ್ಟು ಯಾವ ಹಾಂ ಎಸ್, ಇದು ಚಾಕ್ಲೇಟ್ ಕೇಕ್ ಅಲ್ವಾ ಅಂತಾನೆ. ಹ್ಞೂ ಹೌದು ಅಂತಾಳೆ. ಆಮೇಲೆ ಇನ್ನೊಬ್ಬರು ಬಂದು ಇದು ಚಾಕ್ಲೇಟ್ ಕೇಕು ಅಂತಾರೆ. ಅವಾಗ ಹೌದು ಚಾಕ್ಲೇಟ್ ಕೇಕೆ. ನೆಕ್ಸ್ಟ್. ಸೊ ಅದೇ ಸೇಮ್ ಈಗ ಹೆಂಗೆ ಉತ್ತರ ಕೊಟ್ಟರು ಅದೇ ಥರ ಉತ್ತರ ಕೊಡಿ. ಓಕೆ, ಯಾವ್ದಾರ ಮೆಥಡ್ ಉಪಯೋಗಿಸಿದ್ರೆ ಹಂಗೆ ಹೇಳಿದ್ರ? ಅದೇ ಸಂಜೆ ಅದೇ ಗೊತ್ತಾಯ್ತು, ಅಂದ್ರೆ ಕೇಳಿದ್ಮೇಲೆ ಗೊತ್ತಾಯ್ತು. ಚಾಕ್ಲೇಟ್ ಕೇಕ್ ಅಂತ ಅಂದ್ರೆ ನಾನು ಅನ್ಕೊಂಡೆ ಯಾವ ಕೇಕ್ ಅಂತ ಕೇಳಿಲ್ಲ, ಅನ್ಕೊಂಡೆ ಚಾಕ್ಲೇಟ್ ಕೇಕ್ ಅಲ್ವಾ ಅಂತಾನೆ. ಎಸ್ ಎಸ್ ಎಸ್. ಸೊ ಲಾಸ್ಟಿಗೂ ಚಾಕ್ಲೇಟ್ ಕೇಕ್ ಅಂತಾರೆ. ಎಸ್ ಎಸ್. ಓಕೆ, ಈಗ ನೆಕ್ಸ್ಟ್ ಮಾಡೋಣ. 2、あ、そこに傘を置かないでください。すみません。傘を置くところはどこですか？階段の後ろにありますから、そこに置いてください。わかりました。傘は階段の後ろに置かなければなりません。ಇದು ಏನು ಅನ್ಸುತ್ತೆ ಹೇಳ್ಬಿಡಿ. ಹಾಂ, ಕರೆಕ್ಟ್ ಅನ್ಸುತ್ತೆ. ಎಸ್ ಕರೆಕ್ಟು. ಹೆಂಗೆ ಯಪ್ಪ, ಏನು ಅರ್ಥ ಆಯಿತು? ಸೇಮ್ ಟೆನ್ಸ್ ಸೆಂಟೆನ್ಸ್ ಬಂತು ಲಾಸ್ಟ್ ಅಲ್ಲ, ಅದಕ್ಕೆ ಓಕೆ ಓಕೆ, ಏನು ಅರ್ಥ ಆಯ್ತು ಹೇಳಿ ಸ್ವಲ್ಪ. ಅದು ಮಾಡಿಲ್ಲ ಅಂದ್ರೆ ಆಗಲ್ಲ ಅಂತ ಬಂತು. ಹಾಂ, ಮಾಡಲಿಲ್ಲ ಅಂದ್ರೆ ಆಗಲ್ಲ, ಅದು ಏನದು? ಓಕೆ, ನಾನು ಹೇಳ್ತೀನಿ. ಅದೇ ಛತ್ರಿ ಬಗ್ಗೆ ಮಾತಾಡ್ತಾರೆ. ಅವಳೆಲ್ಲೋ ಛತ್ರಿ ಇಡೋಕ್ಕೆ ಅಂತ ಹೋಗ್ತಾಳೆ, ಅಲ್ಲೆಲ್ಲೋ ಇಡ್ತಾಳೆ. ರೆಸ್ಟೋರೆಂಟ್ ಅಂದ್ಕೊಳ್ಳಿ, ರೆಸ್ಟೋರೆಂಟಲ್ಲಿ ಎಲ್ಲೋ ಇಡೋಕ್ಕೆ ಹೋಗ್ತಾಳೆ. ಅವಾಗ ಬೌನ್ಸರ್ ನೋಡ್ಬಿಟ್ಟು, ಅಮ್ಮ ಅಲ್ಲಿ ಇಡಬೇಡಮ್ಮ ನೀನು, ಸ್ಟೇರ್ ಕೇಸ್ ಇದೆಯಲ್ಲ ಅದ್ರ ಹಿಂಭಾಗದಲ್ಲಿ ಇಡಿ ಅಂತಾರೆ. ಸೊ ಇದೆ ಉತ್ತರ. ಅವಳು ಬಂದು ಇನ್ನೊಬ್ಳು ಮೂರನೇಳು ಬಂದು ಹೇಳ್ತಾಳೆ, ಸ್ಟೇರ್ ಕೇಸ್ ಹಿಂಭಾಗದಲ್ಲಿ ಇಡಲಿಲ್ಲ ಅಂದರೆ ಆಗಲ್ಲ, ಅಂದರೆ ಇಡಬೇಕು. ಕರೆಕ್ಟ್. ನೆಕ್ಸ್ಟ್. 3、ミラーさん、ここにあった新聞は？山田さんが持って行きましたよ。あ、そうですか。ミラーさんは今新聞を読んでいます。ಇದು ಸರಿನಾ ತಪ್ಪ? ಕರೆಕ್ಟ್. ಓಕೆ, ಇನ್ನೊಂದು ಚಾನ್ಸ್ ಲಾಸ್ಟ್ ಕೊಡ್ತೀನಿ, ಕೇಳಿ. ですか？階段の後ろにありますから、そこに置いてください。わかりました。3、ミラーさん、ここにあった新聞は？山田さんが持って行きましたよ。あ、そうですか。ミラーさんは今新聞を読んでいます。ಹಾಂ, ಹಲೋ. ಮಿರಾಸನ್ ಅವರು ಈಗ ಪೇಪರ್ ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ ಅಂತ ಅಂದರು. ಹೌದು, ಅಲ್ಲಿ ಅದು ಏನಾಯ್ತು ಅಲ್ಲಿ ಸಂಭಾಷಣೆಯಲ್ಲಿ? ಅದು ಕರೆಕ್ಟಾಗಿ ಗೊತ್ತಾಗಿಲ್ಲ. ಓಕೆ, ಅವಳು ಹೇಳ್ತಾಳೆ, ಇನ್ನೊಬ್ಳು ಬಂದ್ಬಿಟ್ಟು ಕೊಕೊನಿಯತ್ತ ಶಿನ್ಬುವ ಇಲ್ಲಿದ್ದ ಪೇಪರು ಅವನಿದ್ದನು ಯಾರೋ ಯಮದಾಸ ಅನಿಸುತ್ತೆ. ಯಮದಾಸಂಗ ಮೊತ್ತೈಕಿ ಮಸ್ತಾಯೋ, ಅವರು ಪೇಪರನ್ನು ತೊಗೊಂಡೋದ್ರು. ಈಗ ಇನ್ನೊಬ್ಳು ಬಂದಂತಾಳೆ ಮೂರನೇಳು,
ಮೀರಾಸನ್ ಅವರು ಈಗ ಪೇಪರನ್ನು ಓದ್ತಾ ಇದ್ದಾರೆ. ಹಾಂ ಸರ್. ಸರಿನಾ ತಪ್ಪ? ಕರೆಕ್ಟ್. ತಪ್ಪಲ್ವಾ? ಯಾಕಂದರೆ ಯಮದಾಸನ್ ತೊಗೊಂಡೋಗ್ಬಿಟ್ಟಿದ್ದಾನೆ ಪೇಪರು, ಇಲ್ಲ ಅವನ ಹತ್ರ ಪೇಪರ್ ಓದೋಕ್ಕೆ. ಓಕೆ ಅಂದರೆ ಬೇರೆಯವ್ರು ಓದ್ತಿದಾರೆ ಅಂತ ಹೇಳಿದಾರೆ ಸಂತೆ ಲಾಸ್ಟ್. ಹಾಂ, ಮೀರಾಸನ್ ಅವರು ಪೇಪರನ್ನು ಓದ್ತಾ ಇದ್ದಾರೆ ಅಂತ ಅಂದರು. ಹಾಂ ಓಕೆ ಓಕೆ. ಯಮದಾಸನ್ ಓದಿದ್ದಾರೆ. ಓಕೆ. ಹಾಂ, ಯಮದಾಸನ್ ಒಯ್ದೋಗಿದ್ದಾರೆ, ತೊಗೊಂಡೋಗ್ಬಿಟ್ಟಿದ್ದಾರೆ ಪೇಪರಲ್ಲಿ ಇದ್ದಿದ್ದು. ಸೊ ಪೇಪರಲ್ಲಿಲ್ಲ, ಯಾರೋ ತೊಗೊಂಡೋಗಿದ್ದಾರೆ ಅಂದರೆ ಈ ಮೀರಾಸನ್ ಹೆಂಗೆ ಓದ್ತಾನೆ? ಹಾಂ ಕರೆಕ್ಟ್. ತಪ್ಪು. ಇನ್ನೊಂದು 4、山田さん、明日テニスに行きませんか？明日ですか。明日はちょっと子供と遊びに行く約束がありますから。そうですか。じゃあまた今度。山田さんは明日子供と遊びますからテニスに行きません。 ಕರೆಕ್ಟ್ ಸಂತೆ. ಓಹ್, ಕರೆಕ್ಟ್, ಎಸ್. ಅಂದ್ರೆ ನಾಳೆ ಏನು ಮಾಡ್ತೀರಾ ಅಂತ ಕೇಳಂಗಿತ್ತು. ಹಾಂ, ನಾನು ಮಕ್ಕಳ ಜೊತೆ ಆಟ ಆಡ್ತೀನಿ. ಎಸ್, ಅದು ಪರವಾಗಿಲ್ಲ. ಅಪಾಯಿಂಟ್ಮೆಂಟ್ ಇದೆ ಅಂತ ಮಿಸ್ ಮಾಡಿದೀನಿ ಅಂತ. ಹಾಂ, ಪರವಾಗಿಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಉತ್ತರ ಸರಿ ಇದೆ. ಏನು ಅಂದರೆ ಸಂಭಾಷಣೆ, ಅದೇ ಟೆನ್ನಿಸ್ ಆಡೋಕ್ಕೆ ಬರ್ತೀರಾ ಅಂತ ಕೇಳ್ತಾಳೆ ಹುಡುಗಿ. ಇವನು ಇಲ್ಲ, ನಾನು ನಮ್ಮ ಮಕ್ಕಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ಏನಂತ, ಟೆನ್ನಿಸ್ ಆಡ್ತೀನಿ ಅಂತ. ಟೆನ್ನಿಸ್ ಆಡೋ ಪ್ರಾಮಿಸ್ ಇದೆ ಅಂತಾನೆ. ಅದಕ್ಕೆ ಅವನು ಹೋಗಲ್ಲ. ಅದಕ್ಕೆ ಇನ್ನೊಬ್ಬರು ಮೂರನೇರು ಬಂದಂತಾರೆ, ಇವನು ಟೆನ್ನಿಸ್ ಆಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಮಕ್ಕಳ ಜೊತೆ ಟೆನ್ನಿಸ್ ಆಡೋಕ್ಕೆ ಹೋಗ್ತಾರೆ. ಮಕ್ಕಳ ಜೊತೆ ಪ್ರಾಮಿಸ್ ಮಾಡಿದ್ದಾನೆ. ಎಸ್. ಇನ್ನೊಂದು 5、旅行の写真ですね。この人は誰ですか？どの人ですか？佐藤さんの後ろにいる髪が短い人です。ああ、 ಸಾರಿ, ಇದು ಸೌಂಡ್ ಕಮ್ಮಿ ಆಯಿತು, ಮತ್ತೆ ಪ್ಲೇ ಮಾಡ್ತೀನಿ. 5、旅行の写真ですね。この人は誰ですか？どの人ですか？佐藤さんの後ろにいる髪が短い人です。ああ、カリナさんです。カリナさんは髪が短いです。 ಹಾಂ, ತಪ್ಪನ್ಸುತ್ತಾ? ಓಕೆ, ಇನ್ನೊಂದ್ಸಲಿ ಕೇಳೋಣ, ಬರ್ಕೊಳ್ಳಿ. 旅行の写真ですね。 ಒಂದು ನಿಮಿಷ. 旅行の写真ですね。この人は誰ですか？ ಹಾಂ, ಅಂದರೆ ಟ್ರಿಪ್ದು ಫೋಟೋ ಅಲ್ವಾ? ಟ್ರಿಪ್ದು ಫೋಟೋ ಅಲ್ವಾ? ರೆಕೋನೋ ಶಶಿನ್ ದೇಸ್ನೆ. どの人ですか？ ದೊನೋ ಇತ್ತು ದೇಸ್ಕ, ಯಾರು? ಹಾಂ, 佐藤さんの後ろにいる髪が短い人です。ああ、カリナさんです。 ಹಾಂ, ಏನಂತಾರೆ, ನಿಮ್ಮ ಹಿಂಭಾಗದಲ್ಲಿರೋ ಸಣ್ಣ ಕೂದಲಿರೋ ವ್ಯಕ್ತಿ. カリナさんは髪が短いです。 ಹಾಂ, ಕರೆಕ್ಟ್. ಎಸ್. ಅವನು ಬಣ್ಣಿಸ್ತಾನೆ ಯಾವ ಹುಡುಗಿ ಅಂತೆ, ಕೂದಲು ಕಪ್ಪಗಿದ್ದು, ಕಪ್ಪು ಬಗ್ಗೆ ಹೇಳಿದ್ರ? ಇಲ್ಲ, ಕಪ್ಪು ಬಗ್ಗೆ ಹೇಳಿಲ್ಲ. ನಿಮ್ಮ ಹಿಂಭಾಗದಲ್ಲಿರೋ ಸಣ್ಣ ಕೂದಲಿನ ವ್ಯಕ್ತಿ. ಕರೀನಾಸನ್ ಅಂತ ಹೇಳ್ತಾಳೆ. ಆಮೇಲೆ ಮೂರನೇದು ಬಂದು ಕರೀನಾಸನ್ ಅವ್ರ ಕೂದಲು ಚಿಕ್ತಿದೆ. ಹೌದು, ಕರೆಕ್ಟ್. ಎಸ್, ಇಲ್ಲಿಗೆ ಚಾಪ್ಟರ್ 22 ಮುಗೀತು. ಡೌಟ್ ಇದೆಯಾ? ಈಗ ಅದೇ ನೀವು ಏನು ಮಾಡಬೇಕು ಅಂದರೆ ಬರೀ ಈ ಪ್ಲೇನ್ ಫಾರ್ಮ್ಸ್ನ ನೋಡ್ಕೊಂಬರ್ಬೇಕಷ್ಟೆ. ತೇ ಫಾರ್ಮು, ತಾ ಫಾರ್ಮು, ನಾಯಿ ಫಾರ್ಮು, ಪ್ಲೇನ್ ಫಾರ್ಮು. ಅದು ನೋಡ್ಕೊಂಬನ್ನಿ. ಅರ್ಥ ಆಗಿಲ್ಲ ಅಂದರೆ ಡೌಟ್ ಕೇಳಿ ಯಾವಾಗಾರ. ಮತ್ತು ಆಡಿಯೋ ಮರಿಬೇಡಿ, ದಿನ ಕ್ಯಾಬಲ್ಲಿ 5-10 ನಿಮಿಷ.